ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಿಮಗೊಂದು ತುಂಬ ಇಂಪಾರ್ಟೆಂಟ್ ವಿಷಯ ನಾನು ತೋರಿಸ್ಬೇಕು. ಏನಪ್ಪ ಅಂದರೆ, ನೀವು ನೋಡ್ತಿರೋ ಹಾಗೆ ಇಲ್ಲೊಂದು 3 ಫ್ಯೂಸ್ ಇದ್ದಾವೆ, ಇಲ್ಲೊಂದು ಸ್ಟಾರ್ಟರ್ ಬಾಕ್ಸ್ ಇದೆ, ಇದ್ರ ಹಿಂದೆನೇ ಇಲ್ಲೊಂದು ನಮ್ಮದೊಂದು ಬಾವಿ ಕೂಡ ಇದೆ, ಕಾಣಲ್ಲ ಈಗ ಸದ್ಯಕ್ಕೆ. ಈಗ ನಾನು ಹೇಳೋದು ವಿಷಯ ಏನಂದರೆ, ನೀವು ಎಮರ್ಜೆನ್ಸಿಗೆ ಸ್ಟಾರ್ಟ್ ಇಲ್ದೇನೆ ಬರೀ ಫ್ಯೂಸಲ್ಲೇ ನೀವು ಮೋಟ್ರ್ ರನ್ ಮಾಡ್ಕೋಬೋದು. ಯಾವಾಗಲೂ ಇದೇ ಥರ ಮಾಡ್ಬೇಕಂತ ಇಲ್ಲ, ಎಮರ್ಜೆನ್ಸಿಗೆ ಹೇಳ್ತಿರೋದು ನಾನು. ಈಗ ಫಾರ್ ಎಕ್ಸಾಂಪಲು, ನೀವೀಗ ಸ್ಟಾರ್ಟರ್ ರಿಪೇರಿ ಕೊಟ್ಟಿರ್ತೀರ, ಎಮರ್ಜೆನ್ಸಿಗೆ ನಿಮಗೀಗ ನೀರು ಬೇಕಾಗಿರುತ್ತೆ, ಒಂದು 10 ನಿಮಿಷ ಏನೋ ಒಂದು 10 ನಿಮಿಷ ನೀರು ಬೇಕಾಗಿರುತ್ತೆ, ನಿಮಗೆ ಎತ್ಕೋಬೇಕು, ಸ್ಟಾರ್ಟರ್ ಇರೋಲ್ಲ ನಿಮ್ಮ ಹತ್ರ. ಈಗ ಸ್ಟಾರ್ಟರ್ ರಿಪೇರಿ ಕೊಟ್ಟಿರ್ತೀರ, ಫಾರ್ ಎಕ್ಸಾಂಪಲು ಕರೆಂಟ್ ಬಂದುಬಿಟ್ಟಿದೆ, ಈಗ ನಿಮ್ಮ ಮನೆಗೆ ನೀರು ಬೇಕು, ಸ್ಟಾರ್ಟರ್ ಇಲ್ಲ, ನಿಮ್ಗೆ ಎಮರ್ಜೆನ್ಸಿಗೆ ಈಗ ಎತ್ಕೊಂಬಲೇಬೇಕು. ಅವಾಗ ನೀವು ಯಾವ ಥರ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ, ಸರಿನಾ? ಫಸ್ಟು 3 ಫ್ಯೂಸ್ ಕಿತ್ಬಿಡ್ರಿ. ಇನ್ನೊಂದು ನಿಮಗೆ ತುಂಬ ಇಂಪಾರ್ಟೆಂಟ್ ವಿಷಯ, ಇದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು, ಫ್ಯೂಸ್ ಬಗ್ಗೆನೇ. ಫ್ಯೂಸಲ್ಲಿ ನೀವು ಬಳಸೋ ವೈರು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅದು ನಿಮ್ಮ ಮೋಟ್ರನ್ನೇ ಉಳಿಸುತ್ತೆ, ಸರಿನಾ? ಇದ್ರಲ್ಲಿ ಬಳಸೋ ವೈರ್ ಬಗ್ಗೆ ತುಂಬ ಐತೆ ವಿಷಯ. ಇದು ನೀವು ಹೆಂಗೆ ಅಂದ್ಕೊಳ್ತೀರ ಅಂದರೆ, ಫ್ಯೂಸ್ ಅಂದರೆ ಈಗ ನಾನು ಜಸ್ಟ್ ಸ್ಟಾರ್ಟ್ರು ಬಿಚ್ಕೊಳ್ಳೋಕ್ಕೆ ನಾವು ಸಪ್ಲೈಲೆಲ್ಲ ಕಟ್ ಮಾಡೋಕ್ಕೋಸ್ಕರ ನೀವು ಬಳಸ್ತೀರ ಅಷ್ಟೇ ಅಂತ ಅಂದ್ಕೊಂಡಿದ್ದೀರ. ನಿಮ್ಮ ಮೋಟ್ರು ವೈಂಡಿಂಗ್ನ ಉಳಿಸೋದೊಂದು ವಸ್ತು, ಅದನ್ನು ನೀವು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಫ್ಯೂಸ್ನ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಲೈವಾಗಿ ಫ್ಯೂಸ್ನ, ಮುಂದೆ ವೀಡಿಯೋದಲ್ಲಿ ಫ್ಯೂಸ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ, ಸರಿನಾ? ಈ ವೈರು ಎಷ್ಟು HP ಎಷ್ಟು ವೈರ್ ಹಾಕಬೇಕು ಅಂಬೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಈಗ ನೀವು ಫಸ್ಟ್ 3 ಫ್ಯೂಸ್ ಕಿತ್ಕೊಬಿಡಿ. ಟೆಸ್ಟರ್ ತಗೊಂಡು ಫಸ್ಟು ಮೇಯ್ನು ಕನ್ಫರ್ಮ್ ಮಾಡ್ಕೋಬೇಕು ನೀವು. ನೋಡಿ, 3 ಫೇಸಲ್ಲೂ ಕರೆಂಟ್ ಇದೆಯಾ, ಇದು ಮೇಯ್ನು. ಯಾಕಂದರೆ ಸ್ಟಾರ್ಟ್ರಲ್ಲ, ಅದೇ ನಾನು ಹೇಳೋ ಪ್ರಕಾರ ನೀವು ನಾನು ಹೇಳೋ ಗೇಜ್ ಪ್ರಕಾರನೇ ನೀವು ವೈರ್ ಹಾಕೊಂಡ್ರೆ, ಫ್ಯೂಸ್ ವೈರ್ ಹಾಕೊಂಡ್ರು ಒಂದು ಫೇಸ್ ಗೊತ್ತಾಯಿಲ್ಲ ಅಂದ್ರೂ ಫ್ಯೂಸ್ ಆಗುತ್ತೆ, ನಿಮ್ಮ ಮೋಟ್ರ್ ಸೇಫಾಗಿ ಇರುತ್ತೆ. ವಿತೌಟ್ ಸ್ಟಾರ್ಟ್ರು ಕೂಡ, ಸ್ಟಾರ್ಟ್ರ್ ಇಲ್ದೇ ಬರೀ ಫ್ಯೂಸಲ್ಲೇನೇ ನಾವು ಮೋಟ್ರನ್ನ ಪ್ರೊಟೆಕ್ಟ್ ಮಾಡ್ಬೋದು. ಇವಾಗ ನಾನು 3 ಫ್ಯೂಸ್ ತೆಗೆದಿದ್ದೀನಿ, 3ರಲ್ಲೂ ಕರೆಂಟ್ ಕೂಡ ಚೆಕ್ ಮಾಡಿದ್ದೀನಿ, ನೋಡ್ಬೋದು ನೀವು, 3ರಲ್ಲೂ ಬರ್ತಾ ಇದೆ. ಇವಾಗ ನಾನೇನು ಮಾಡ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ, ಈ ಕೇಬಲ್ ನಾವು ಎರಡೂ ಡೈರೆಕ್ಟ್ ಮೇನ್ಸ್ಗೆ ಕೊಟ್ಬಿಡ್ತೀನಿ ನಾನಿಲ್ಲಿ. ಬೇಕಾದ್ರೆ ಇಲ್ಲೂ ಬಿಚ್ಚುತ್ತೀನಿ, ನಾನು ಇಲ್ಲೂ ಬಿಚ್ಕೊಂಡು ಎರಡು ಒಂದು ಮಾಡಿ ತೋರಿಸ್ತೀನಿ. ಸ್ಟಾರ್ಟ್ರು ಕನೆಕ್ಷನ್ ನಾನು ಸ್ಟಾರ್ಟ್ರಿಗೂ ಅದಕ್ಕೂ ಸಂಬಂಧನೇ ಇರೋಲ್ಲ, ವಿತೌಟ್ ಸ್ಟಾರ್ಟ್ರು ನಾನು ನಿಮ್ಗೆ ಇಲ್ಲೇ ಆನ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ಬೋದು ಮೇನ್ಸಿಂದ ನಾನು ಸಪ್ಲೈ ತೆಗ್ದಿದ್ದೀನಿ, ಸ್ಟಾರ್ಟ್ರಿಗೆ ಕೇಬಲ್ ಕೂಡ ತೆಗ್ದಿದ್ದೀನಿ. ಈ ಕೇಬಲ್ನ ಈಗ ನಾನಿಲ್ಲಿ ಈಗ ಮೇನ್ಸಿಗೆ ಡೈರೆಕ್ಟಾಗಿ ಕೊಡ್ತಿದ್ದೀನಿ. ಈಗ ನೋಡ್ಬೋದು ಕೇಬಲು ಇಲ್ಲಿಂದ ಸೀದಾ ಮೋಟ್ರಿಗೆ ಹೋಗಿದೆ, ಮೇನ್ಸು ಡೈರೆಕ್ಟ್ ಫ್ಯೂಸಿಗಿದೆ. ಇದು ಜಸ್ಟ್ ಆಟೋ ಸ್ವಿಚ್ನ ಮೂರವರು, ಇನ್ನೇನು ಕಿತ್ತಾಕೋದು ಅಂತ ಅದರಲ್ಲಿ ಬಿಟ್ಟಿದ್ದೀನಿ ಅಷ್ಟೇ, ಸರಿನಾ? ಇವಾಗ ಮೇನ್ ಇಂಪಾರ್ಟೆಂಟು ಇದು, ಮತ್ತು ಇಲ್ಲಿ ನಿಮಗೆ ಪೈಪ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಮೋಸ್ಟ್ ಇಂಪಾರ್ಟೆಂಟು, ನೀವು ಫ್ಯೂಸು ಒಂದು ಹಾಕ್ಬಿಡಿಬೇಕಾದ್ರೆ, ಒಂದರಿಂದ ಏನು ಸಮಸ್ಯೆ ಆಗಲ್ಲ ನಮಗೆ. ಒಂದರಿಂದ ಯಾವ ಮೋಟ್ರು ಏನೂ ರನ್ ಆಗಲ್ಲ. ಈ 2 ಫ್ಯೂಸ್ ಇದೆಯಲ್ಲ, ಇವು ತುಂಬ ಇಂಪಾರ್ಟೆಂಟು. ಈ 2 ಫ್ಯೂಸು ನೀವು ಅಟ್ ಎ ಟೈಮ್ ಹಾಕ್ಬೇಕಾಗುತ್ತೆ, ಸರಿನಾ? 2 ಒಂದೇ ಸಲ ಹಾಕ್ಬೇಕು. ನಾನು ಜಸ್ಟ್ ಹಾಕ್ತಾಯಿಲ್ಲ, ಜಸ್ಟ್ ಇಡ್ತಾಯಿದ್ದೀನಿ, ಒಂದು ಸೈಡ್ ಇಟ್ಟಿದ್ದೀನಿ ಅಷ್ಟೇ, ಇನ್ನೊಂದು ಸೈಡ್ ಹಂಗೆ ಮುಟ್ಟಿಸ್ಬಿಡ್ತೀನಿ ನಾನು. ಇವಾಗ ನೋಡ್ಬೋದು, ಇನ್ನೂ ಫುಲ್ ಹಾಕಿಲ್ಲ, ಜಾಯಿಂಟ್ ಕೂಡ ಇಲ್ಲೇ ಇದೆ. ಇದು ಅಟ್ಟೆ
ಇವಾಗ ನೀವು ನೋಡ್ಬೋದು ಫ್ಯೂಸ್ ಹಾಕ್ತಾಯಿದ್ದೀನಿ. ಇನ್ನೊಂದು ಫ್ಯೂಸು, ಒಂದು ಫ್ಯೂಸ್ ಹಾಕಿದ್ದು ಒಂದು ಫ್ಯೂಸಿಂದ ಏನು ಸಮಸ್ಯೆ ಆಗೋಲ್ಲ. ನೀವು ಒಂದು ಫ್ಯೂಸ್ ಹಾಕೋಬೋದು. ಮಿಕ್ಕಿ 2 ಫ್ಯೂಸ್ ಅಂತೂ ನೀವು ಅಟ್ಟೆ ಟೈಮ್ ಮುಟ್ಟಿಸ್ಬೇಕಾಗುತ್ತೆ. ಒಂದೇ ಸಲಿಗೆ ಮುಟ್ಟಿಸ್ಬೇಕು 2 ಫ್ಯೂಸನ್ನು, ಇಲ್ಲಾಂದರೆ ಸಿಂಗಲ್ ಫೇಸಿಂಗ್ ಆಗಿಬಿಡುತ್ತೆ. ಒಂದು ಮುಟ್ಸೋದು ಒಂದು ಬಿಡೋದು ಆ ಥರ ಮಾಡೋಂಗಿಲ್ಲ. ನೋಡ್ಬೋದು ಈಗ ಇನ್ನೂ ಫುಲ್ ಸಿಕ್ಸಿಲ್ಲ ನಾನು, ಸರಿನಾ? ಇವಾಗ 2 ಅಟ್ಟೆ ಟೈಮ್ ಸಿಗಿಸ್ತೀನಿ ನಾನು. ನೋಡಿ ಇವಾಗ ಅಟ್ಟೆ ಟೈಮ್ ಸಿಕ್ಸಿದ್ದೀನಿ ನಾನು. ನೋಡ್ಬೋದು ಸ್ಟಾರ್ಟರ್ ಕನೆಕ್ಷನ್ ಕೊಟ್ಟಿಲ್ಲ. ಆ ಪ್ಲೇಟು ಖಾಲಿ ಇದೆ, ಈ ಪ್ಲೇಟು ಖಾಲಿ ಇದೆ, ಕನೆಕ್ಷನ್ ಕೊಟ್ಟಿದ್ದೀನಿ. ನೀವು ನೋಡ್ಬೋದು ನೀರು ಹೆಂಗೆ ಪ್ರೆಷರಾಗಿ ಬರ್ತಾ ಇದೆ ಅಂತ. ಮಾಮೂಲಿ ಏನು ಪ್ರೆಷರ್ ಹೊಡೀತು ಅದೇ ಪ್ರೆಷರೇ ಹೊಡಿತೈತೆ. ಇವಾಗ ಆಫ್ ಮಾಡ್ತಾಯಿದ್ದೀನಿ. ನೀವು ಓಡಿಸ್ಬೋದು. ಈಗ ಆಫ್ ಮಾಡ್ಬೇಕಂದ್ರೆ ಈಗ ಅಟ್ ಎ ಟೈಮ್ ನೀವು 2 ಫ್ಯೂಸಸ್ ಅಂತೂ ತೆಗಿಲೇಬೇಕು. ಒಂದು ಸೆಕೆಂಡ್ ಬಿಟ್ಟರೆ ಏನಾಗಲ್ಲ, ಒಂದು ಹಿಂಗೆ ತಕ್ಕೋಬೋದು. ನೋಡಿದ್ರಲ್ಲ, ವಿತೌಟ್ ಸ್ಟಾರ್ಟ್ರು ನೀವು ಮೋಟ್ರ್ ರನ್ ಮಾಡ್ಬೋದು. ಎಮರ್ಜೆನ್ಸಿ ಅಂತೇನಿಲ್ಲ. ನಾನು ಹೇಳೋ ಪ್ರಕಾರ ನೀವು ಒಳ್ಳೆ ಮೋಟ್ರ್ ಕೆಪಾಸಿಟಿ ತಕ್ಕನಾಗಿ ನೀವು ಫ್ಯೂಸ್ ವೈರ್ ಹಾಕೊಂಡ್ರೆ ವಿತೌಟ್ ಸ್ಟಾರ್ಟ್ರು ನೀವು ರನ್ ಮಾಡ್ಕೋಬೋದು ಮೋಟ್ರನ್ನ, ಸರಿನಾ? 3 ಫ್ಯೂಸು ತೆಗಿತಾಯಿದ್ದೀನಿ. ಸ್ವಲ್ಪ ಉಲ್ಟಾ ಸೀದಾ ನೋಡ್ಕೋಬೇಕಾಗುತ್ತೆ ಅಷ್ಟೇ. ನೀವು ಉಲ್ಟಾ ಬಿದ್ದರೆ ಸ್ವಲ್ಪ ನೀವು ವೈರ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ, ವೆರಿ ಸಿಂಪಲ್. ವಿತೌಟ್ ಸ್ಟಾರ್ಟ್ರು ನಿಮಗೆ ಈಗ ಎಮರ್ಜೆನ್ಸಿ ಇರುತ್ತೆ, ಸ್ಟಾರ್ಟ್ರ್ ರಿಪೇರಿ ಕೊಟ್ಟಿರ್ತೀರ, ಎಮರ್ಜೆನ್ಸಿ ನಿಮ್ಗೆ ನೀರು ಎತ್ಕೊಲೇಬೇಕು. ನಿಮ್ಗೆ ಸ್ಟಾರ್ಟ್ರ್ ಅವಶ್ಯಕತೆಯೇ ಇಲ್ಲ. ಬರೀ ಫ್ಯೂಸಲ್ಲೇ ನೀವು ಮೋಟ್ರ್ ರನ್ ಮಾಡ್ಬೋದು, ಸರಿನಾ? ನೋಡ್ಬೋದು ಎಲ್ಲ ಜಾಯಿಂಟ್ ಹಾಗೆ ಇದೆ. ನಾನು ನಿಮಗಿಲ್ಲಿ ನಾನು ಸುಳ್ಳು ವಿಡಿಯೋ ಮಾಡಿ ತೋರಿಸಿ ಪ್ರೂವ್ ಮಾಡೋಂಥದ್ದು ಏನೂ ಇಲ್ಲ. ನಿಮಗೋಸ್ಕರ ನಾನು ನಿಮ್ಗೆ ಯೂಸ್ ಆಗಲಿ ಅಂತ ಮಾಡಿರೋದು ಅಷ್ಟೇ. ಇನ್ನೊಂದು ಫ್ಯೂಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಫ್ಯೂಸಿಂದ ನಮಗೆ ಮೋಟ್ರು ಕೂಡ ಉಳಿಯುತ್ತೆ, ಮೋಟ್ರನ್ನ ಹೆಂಗೆ ಪ್ರೊಟೆಕ್ಟ್ ಮಾಡುತ್ತೆ ಫ್ಯೂಸ್ನಿಂದ ಎಷ್ಟು ಯೂಸ್ ಐತೆ ಅದೊಂದು ವಿಡಿಯೋ ಮಾಡ್ತೀನಿ. ನೀವು ಫ್ಯೂಸ್ನ ಜಸ್ಟ್ ಸುಮ್ಮನೆ ಈ ಥರ ಏನಾದ್ರು ಇಲ್ಲಿ ಏನಾದ್ರು ಕೇಬಲ್ ಬಿಚ್ಚಬೇಕು ಅದಕ್ಕೋಸ್ಕರ ಫ್ಯೂಸ್ ಹಾಕೊಂಬಂದು ನಾವು ಅಂತ ಅಂದ್ಕೊಂಡಿದ್ರೆ ಫ್ಯೂಸಿಂದ ಮೋಟ್ರನ್ನೇ ಉಳಿಸ್ಬೋದು ನಾವು. ಅದೊಂದು ವಿಡಿಯೋ ಮಾಡ್ತೀನಿ ನಾನು. ಹಾಗೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೊಂದು ಪ್ರಶ್ನೆ, ನಿಮಗೆ ಮತ್ತು ಯಾರಾದರೂ ಗೊತ್ತಿರೋ ಕಮೆಂಟ್ ಮಾಡಿ. ಅಥವಾ ಮೆಕ್ಯಾನಿಕ್ ಯಾರಾದ್ರೂ 3 ಫೇಸ್ ಬರ್ತಾಯಿದೆ, ಕೇಬಲ್ ಕೂಡ ಚೆನ್ನಾಗಿದೆ, ಸ್ಟಾರ್ಟರ್ ಬಟನ್ ಒತ್ತಿದ್ರೆ ಸ್ಟಾರ್ಟ್ ಏನೋ ಸೌಂಡ್ ಮಾಡ್ತಾಯಿರಲ್ಲ, ಸ್ಟಾರ್ಟರ್ ಆನ್ ಆಗ್ತಾಯಿರಲ್ಲ, ನೋಡೋಣ ಏನು ಸಮಸ್ಯೆ ಇದೆ ಕಮೆಂಟ್ ಮಾಡಿ. ಮತ್ತು ಈ ಥರ ಯೂಸ್ಫುಲ್ ವೀಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ, ಈಸಿ ಮೆಥಡ್ಗಳನ್ನ ನಾನು ಕೊಡ್ತಾನೆ ಇರ್ತೀನಿ. ಓಕೆ, ಗುಡ್ ಬಾಯ್.